ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಮುರುಳಿನ ನೋಡಿಕೊಂಡು ದಶರಥ ಸಿಕ್ಕಾಬಟ್ಟೆ ಬೈತಾ ಇರ್ತಾನೆ. ಇವತ್ತು ಈ ಪರಿಸ್ಥಿತಿಗೆ ನೀನೇ ಕಾರಣ, ಹಾಗೆ ವಿಮಲ ಮತ್ತು ನಮ್ಮ ಅಪ್ಪನ ನಡುವೆ ಅಂತರ ಬೆಳೆಯೋಕ್ಕೆ ನೀನೇ ದೊಡ್ಡ ಕಾರಣ, ನಿನ್ನಿಂದಲೇ ಎಲ್ಲ ಆಗಿದ್ದು, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಅಂತ ಬೈತಾ ಇರಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರುರಿ, ನಾವು ಎಂಗೇಜ್ಮೆಂಟಿಗೆ ಅಂತ ಕರೆಯೋಕ್ಕೆ ಬಂದಿದ್ದೀವಿ, ಮನಸ್ಸಲ್ಲಿ ಕಹಿನ ಇಟ್ಕೊಂಡು ಈ ರೀತಿ ನೋವು ಕೊಡೋದು ಎಲ್ಲರಿಗೂ ಬೇಡ, ಹಾಗೆ ಮಾವನವರಿಂದ ತುಂಬ ಬೇಜಾರಾಗಿದೆ ಅಂತ ಅಂದಾಗ, ನೋಡು ಮುರಳಿ, ಇಲ್ಲಿ ಅಪ್ಪ ಬಂದಾಗ ನೀನೇನಾದ್ರು ಸಿಗಾಕೊಂಡಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ, ಬಚಾವಾಗಿದ್ದೀಯಾ, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಅನ್ಬೇಕಾದ್ರೆ ಸುಮಿತ್ರಾ, ನೀವು ಎಂಗೇಜ್ಮೆಂಟಿಗೆ ಬನ್ನಿ ಅಣ್ಣ ಅಂತ ಕರಿತಾ ಇರ್ತಾಳೆ. ಭಾವ ನೋಡಿದರೆ ಬರಬೇಡ ಅಂತ ಹೇಳ್ತಾರೆ, ನೀವು ನೋಡಿದರೆ ಹಿಂಗೆ ಕರಿತಿರಲ್ಲ ಅಕ್ಕ ಅಂತ ಅಂದಾಗ ಅವರಿಗೆ ನಿಮ್ಮ ಮೇಲೆ ಕೋಪ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ವಿಮಲನಿಗೆ ದೊಡ್ಡ ಅನ್ಯಾಯ ಮಾಡಿದಾರಲ್ಲ ಅದಕ್ಕೆ, ಆದರೂ ಪರವಾಗಿಲ್ಲ ನೀವು ಬನ್ನಿ ಅಂತ ಸುಮಿತ್ರ ಕರಿತಾ ಇರ್ತಾಳೆ. ಮುರಳಿ ಹೇಳ್ತಾ ಇರ್ತಾನೆ, ಅಕ್ಕ ನೀವು ಕರೆದ್ಮೇಲೆ ಮುಗ್ದೋಯ್ತು, ಖಂಡಿತ ಎಲ್ಲನೂ ಕರ್ಕೊಂಡು ಬರ್ತೀನಿ ಅಂತ ಅಂದಾಗ, ಇವನಿಗೆ ನಾಚಿಕೆ ಇಲ್ಲ ಅಂತ ದಶರಥ ಉಗಿತಾ ಇರ್ತಾನೆ. ಹಾಗೆ ಬರ್ತೀನಿ ಅಂತ ಎಲ್ಲರಿಗೂ ಹೇಳಿ ಎಲ್ಲರನ್ನೂ ಸಮಾಧಾನ ಮಾಡಿ, ಸಿದ್ದು ಮುದ್ದು ಬರ್ತೀನಿ ಕಣೋ, ಹುಷಾರಾಗಿ ಬಂದರು ಅಂತ ಅರ್ಶಿನ ಕುಂಕುಮ ತಗೊಂಡು ದಶರಥ ಸುಮಿತ್ರ ಹೊರಟೋಗ್ತಾ ಇದ್ರೆ, ಈ ಕಡೆ ಮುರಳಿ ಹೇಳ್ತಾ ಇರ್ತಾನೆ, ನೀವು ಹೋಗಿ ಹೋಗಿ ಎಲ್ಲ ಒಳ್ಳೇದಾಗುತ್ತೆ, ನಾನೆಲ್ಲರನ್ನೂ ಕರ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಆರತಿ ವಿಮಲ ಬೆಳಗ್ಗೆ ಬೇಗ ಹೊರಡಿ, ಶಾರದಾ ನೀನು ಹೊರಡು ಅಂತ ಅನ್ಬೇಕಾದ್ರೆ, ನಾಚಿಕೆ ಆಗಲ್ವ ನಿಮಗೆ ಅಂತ ಸಿದ್ದು ಹೋಗಿತಾ ಇರ್ತಾನೆ. ನಾಚಿಕೆ ಏನು, ನಾಚಿಕೆ ಪಡ್ಕೊಂಡ್ರೆ ಮನೆ ಸೇರೋಕ್ಕಾಗುತ್ತಾ, ನಾಳೆ ಎಲ್ಲ ಎಂಗೇಜ್ಮೆಂಟಿಗೆ ಹೊರಡ್ರಪ್ಪ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಇವ್ರ ಹತ್ರ ಮಾತಾಡಬೇಡ, ನೀಚ್ ಬುದ್ಧಿ ನಿನಗೂ ಬರುತ್ತೆ ಅಂತ ವಿಮಲ ಸಿದ್ದುಗೆ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಬಂದು ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಯಾವಾಗಲೂ ನಾವು ಹೀಗೆ ಇರ್ತೀವಿ ಅಂತ ಅನ್ಬೇಕಾದ್ರೆ, ಸಿದ್ದು ನಿನ್ನ ಬೆಂಬಲಾಗಿ ನಾವು ಯಾವಾಗಲೂ ಇರ್ತೀವಿ, ನೀನು ಸ್ಟ್ರಾಂಗ್ ಆಗಿರ್ಬೇಕಮ್ಮ ಅಂತ ಅಮ್ಮನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಮಲ ಒಬ್ಬಳೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅನಸೂಯ ತರಕಾರಿನ ಕಟ್ ಮಾಡ್ತಾ ಕೂತಿರ್ಬೇಕಾದ್ರೆ ದೀಪ ಬರ್ತಾಳೆ. ಅಮ್ಮಮ್ಮ ಏನು ಗೊತ್ತಾ, ಈ ತರಕಾರಿಗಳಿಗೆ ಅಪ್ಪ ಅಮ್ಮ ಇರಲ್ವ ಅಂತ ಅಂದಾಗ, ಅಪ್ಪ ಅಮ್ಮ ಅಂದರೆ ಎಲ್ಲ ಇರ್ತವೆ, ಗಿಡಗಳಿಂದ ತರಕಾರಿನ ಕಟ್ ಮಾಡಿದಾಗ ಅವು ಸಂಬಂಧನ ಬಿಟ್ಬಿಡ್ತವೆ ಅಂತ ಅಂದಾಗ, ಹೌದಾ ಅಮ್ಮ, ಹಾಗಾದರೆ ಮನುಷ್ಯರು ನಾವು ಮಾತ್ರ ಅಪ್ಪ ಅಮ್ಮನ ಜೊತೆ ಇರ್ಬೋದು, ಬೇರೆ ಯಾರು ಸಹ ಅಪ್ಪ ಅಮ್ಮನ ಜೊತೆ ಇರೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ವಿಮಲ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿ ಅನಸೂಯ, ನಿಮ್ಗೊಂದು ಮಾತು ಹೇಳಲ್ಲ ವಿಮಲಮ್ಮ ಅಂತ ಅಂದಾಗ, ಏನು ಹೇಳಿ ಅಂತ ಅಂದಾಗ, ನಿಮ್ಮಪ್ಪ ಇಲ್ಲಿವರೆಗೂ ಬಂದು ಕರೆದಿದ್ದಾರೆ, ನೀವು ಹೋಗಲೇಬೇಕು, ಇಲ್ಲ ಅಂತಂದರೆ ಅವ್ರಿಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಅಂತ ಅಂದಾಗ, ಏನು ಹೇಳ್ತಿದ್ರೆ, ನನ್ನ ಮಗ ಸೊಸೆನ ಒಂದು ಮಾತು ಕರಲಿಲ್ವಲ್ಲ, ನನ್ನನ್ನು ಕರೆದಿದ್ದು ಖುಷಿ ಆಯಿತು, ಆದರೆ ನನ್ನ ಮಗನ ಒಂದು ಮಾತು ಕರೆದಿದ್ರೆ ಅವ್ರಿಗೇನಾಗ್ತಿತ್ತು ಅಂತ ಗಂಟೇನು ಕಳ್ಕೊತಿದ್ರು ಅಂತ ವಿಮಲ ಬೈತಾ ಇರ್ತಾಳೆ. ಹಾಗೆ ನನಗೋಸ್ಕರ ಇಷ್ಟನ್ನು ಮಾಡೋಕ್ಕಾಗಲಿಲ್ವಲ್ಲ ಅಂತ ಅನ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡಿ, ಸಿದ್ದು ಮೇಲೆ ಸಿಕ್ಕಾಬಟ್ಟೆ ಕೋಪ, ಅದಕ್ಕೆ ಅವರು ಆ ರೀತಿ ಮಾಡಿದ್ದಾರೆ, ನೀವು ಮುದ್ದಿನ ಮಗಳು, ಅದರಲ್ಲೂ ಶುಭ ಕಾರ್ಯ ಇದೊಂದೇ ಲಾಸ್ಟ್ ಇರೋದು, ಅದಕ್ಕೋಸ್ಕರ ನೀವು ಹೋಗಿ ಬರಬೇಕು ಅಂತ ಅಂದಾಗ, ಇಲ್ಲ ನನ್ನ ಮಗ ಬರದಲ್ಲೇ ನಾನು ಹೆಂಗೆ ಹೋಗೋಕ್ಕಾಗುತ್ತೆ ಅಂತ ಅನ್ಬೇಕಾದ್ರೆ, ತಪ್ಪು ತಿಳ್ಕೊಬೇಡಿ, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡಳಲ್ಲ, ಈ ಮನೆಗೂ ಆ ಮನೆಗೂ ಸೇತುವೆಯಾಗಿರೋರು ನೀವೊಬ್ಬರೇ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಸಿದ್ದು ಎಲ್ಲರಿಗೂ ಬಟ್ಟೆನ ತಗೊಬಂದ್ಬಿಟ್ಟು, ತಗೋ ಪುಟಾಣಿ ಅಂತ ಹೊಸ ಬಟ್ಟೆ ಕೊಟ್ಟಾಗ ದೀಪಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಆರತಿಗೆ, ವಿಮಲನ್ಗೆ, ಅನಸೂಯಮ್ಮನಿಗೆ ಎಲ್ಲರಿಗೂ ಸಹ ಹೊಸ ಬಟ್ಟೆ ಕೊಟ್ಟಾಗ, ಅಲ್ಲ ಸಿದ್ದು, ನನ್ನ ಮನೇಲೇ ಕೂರೋಳು, ನನಗೇನಕ್ಕೆ ಹೊಸ ಬಟ್ಟೆ ತಂದೆ, ಈಗಷ್ಟೇ ಮನೇನ ಶಿಫ್ಟ್ ಮಾಡಿ ಸಿಕ್ಕಾಬಟ್ಟೆ ಖರ್ಚಾಗಿದೆ, ದುಡ್ಡೇನಕ್ಕೂ ಖರ್ಚು ಮಾಡಿದೆ ಅಂತ ಅಂದಾಗ, ನನ್ನೇನು ಕೇಳಬೇಡಿ, ನನ್ನ ಹೆಂಡ್ತಿನ ಕೇಳಿ, ನಿಮ್ಮ ಸೊಸೆ ಉಂಟು ನೀವುಂಟು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನೋಡಿ ಅಮ್ಮ, ನಾಳೆ ಎಂಗೇಜ್ಮೆಂಟಿಗೆ ಹೋಗ್ಬೇಕಲ್ವ, ಅದಕ್ಕೆ ಎಲ್ಲರಿಗೂ ಹೊಸ ಬಟ್ಟೆ ತಂದಿದ್ದೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ನಾನು ಹೋಗ್ತೀನಿ ಅಂತ ಯಾರು ಡಿಸೈಡ್ ಮಾಡಿದ್ದು ಅಂತ ಅಂದಾಗ, ನಾನೇ ಮಾಡಿದೆ, ತಪ್ಪಾಗಿ ತಿಳ್ಕೊಬೇಡಿ, ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡೋಳು ನಾನಲ್ಲ, ಆದರೆ ನನ್ನ ಮನಸ್ಸಲ್ಲಿರೋ ಭಾವನೆನ ಹೇಳ್ಕೊತಾ ಇದ್ದೀನಿ, ಹೆಣ್ಮಕ್ಳಿಗೆ ತವ್ರ ಮನೆ ಅಂತಂದರೆ ಸ್ವರ್ಗದ ಥರ, ನಿಮಗೂ ಅದೇ ರೀತಿ, ಅದರೊಳು ರೀತಿಯ ಮಗಳು, ತಾತನಿಗೆ ಸಿಕ್ಕಾಬಟ್ಟೆ ಇಷ್ಟ ನೀವು ಅಂಥದ್ರಲ್ಲಿ ಎಲ್ಲರೂ ಕಣ್ಣಾಗಿರೋ ನೀವು ಆ ಮನೇಲಿ ಇಲ್ಲ ಅಂತಂದರೆ ಕಾರ್ಯ ಯಾವ ರೀತಿ ನಡೆಯುತ್ತೆ ಹೇಳಿ ನೋಡೋಣ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಅವ್ರಿಗೋಸ್ಕರ ಹೋಗಲೇಬೇಕು, ನಮ್ಮಲ್ಲಿ ಕೋಪ ಇದೆ ನಿಜ, ಹಾಗಂತ ನಾವು ಹೋಗ್ತಾ ಇದ್ದೀವಲ್ವ, ಖಂಡಿತ ನೀವು ಬರಲೇಬೇಕು ಅಮ್ಮ ಅಂತ ಅನ್ಬೇಕಾದ್ರೆ, ಹೌದಮ್ಮ, ತಾತ ನಿನ್ನ ಅಪ್ಪನ ಮದುವೆ ಮಾಡ್ತಿದ್ದಕ್ಕೆ ಒಂದೆರಡು ಮಾತು ಬೈದಿದ್ದಾರೆ, ಅದಕ್ಕೆ ಕೋಪ ಇದೆ, ಅದನ್ನು ಬಿಟ್ಟರೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿನೇ ಇದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಎಷ್ಟೋ ಸಲ ನಿನ್ನ ಬಗ್ಗೆ ಮಾತಾಡಬೇಕಾದ್ರೆ ತಾತನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅಮ್ಮ ಅಂತ ಅಂದಾಗ, ಅದೆಲ್ಲ ಸರಿ, ಅವ್ರು ಎಷ್ಟು ಇಷ್ಟಪಡ್ತಾರೆ ಅಂತ ನನಗೂ ಗೊತ್ತು ಸಿದ್ದು, ಆದರೆ ಅವರು ಮಾಡಿದ್ದು ಸರಿನಾ, ನಿಮ್ಮನ್ನು ಕರಿಬೋದಿತ್ತಲ್ವ ಅಂತ ಅಂದಾಗ, ಶಾರದಾ ಹೇಳ್ತಾ ಇರ್ತಾಳೆ, ಅವ್ರ ಮನಸ್ಸಿಗೆ ಅಷ್ಟು ನೋವಾಗಿದೆ, ಕ್ಷಮಿಸಲಾಗದಷ್ಟು ತಪ್ಪು ನಾವು ಮಾಡಿದ್ದೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಆದರೆ ಕಾಲ ಎಲ್ಲನೂ ಮರೆಸುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಪ್ಪ ಅಂತ ಅಂದರೆ ಅಮ್ಮ ಆಕಾಶಕ್ಕಿಂತ ಎತ್ತರ ಅಂತ ಹೇಳ್ತಾರೆ, ಆದರೆ ಅಪ್ಪನ ಪ್ರೀತಿ ಅನುಭವಿಸೋಕ್ಕೆ ನಂಗೆ ಸ್ವಲ್ಪ ದಿನ ಅಷ್ಟೇ ಸಿಕ್ತು, ಇವಾಗ ಬೇಕು ಅಂತ ಅಂದರು ಅಪ್ಪ ಇಲ್ಲ ಆದರೆ ನಿಮಗೆ ಆಗಲ್ಲ, ನಿಮ್ಮ ಅಪ್ಪ ಇದ್ದಾರೆ, ತವ್ರ ಮನೆ ನಿಮಗೋಸ್ಕರ ಕಾಯ್ತಾ ಇದೆ, ಎಲ್ಲರೂ ಪ್ರೀತಿಯಿಂದ ನೋಡ್ಕೋತಾರೆ, ಅದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿದಾಗ, ವಿಮಲ ತನ್ನ ಅಪ್ಪನ ನೆನಪು ಮಾಡ್ಕೋತಾ ಇರ್ತಾಳೆ. ಈ ಮನೆಗೆ ನೀನು ಬರಲೇಬೇಕು, ನನ್ನ ಕಣ್ಣು ಇದ್ದಾಗೆ, ಹಾಗೆ ಜೊತೆಗೆ ನೀನು ಸೋದರತ್ತೆ, ನಿನಗೆ ನಿಂದೆ ಆದ ಜವಾಬ್ದಾರಿ ಇದೆ, ಅದೆಲ್ಲನೂ ಸಹ ನಿಭಾಯಿಸಬೇಕು ಅಂತ
ತಾತ ಶಿವನಾರಾಯಣ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಹೇಗಿದ್ರು ನಾವು ಕೇಟರಿಂಗ್ ಹೋಗಲೇಬೇಕು, ಅಲ್ದಲ್ಲೇ ಅತ್ತೆ ಮಾವ ಪ್ರೀತಿಯಿಂದ ಕರೆದಿದ್ದಾರೆ, ನಾವು ಹೋಗ್ತೀವಿ, ಅಂದಮೇಲೆ ನೀವು ಬನ್ನಿ ಅಂತ ಅಂದಾಗ ಶಾರದಾ ಹೇಳ್ತಾ ಇರ್ತಾಳೆ, ಹೌದಮ್ಮ ಪ್ಲೀಸ್ ಖಂಡಿತ ಬರಲೇಬೇಕು, ಇಲ್ಲ ಅಂತಂದರೆ ತಾತನಿಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ, ನೀವು ಬಂದರೆ ಹೇಳೋಕ್ಕಾಗಲ್ಲ, ಕುಟುಂಬ ಸ್ವಲ್ಪ ಹತ್ರ ಆದರೂ ಆಗ್ಬೋದು, ನಿಮಗೂ ಅದೇ ಬೇಕಲ್ವಮ್ಮ, ಆದಷ್ಟು ನಾವು ಟ್ರೈ ಮಾಡೋಣ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ಸರಿ ನೀವಿಬ್ಬರು ಇಷ್ಟೊಂದು ಥರ ರಿಕ್ವೆಸ್ಟ್ ಮಾಡಿ ಕರಿತೀರಾ ಅಂತ ಅಂದಮೇಲೆ ನಾನು ಬರ್ತೀನಿ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಅನಸೂಯ, ನೀವೆಲ್ಲ ಹೋಗಿ ಬನ್ನಿ ದೀಪು ನಾನು ಹೋಟೆಲ್ಗೆ ಹೋಗ್ತೀವಿ ಅಂತ ಅಂದಾಗ, ಯಾಕಮ್ಮ ಎಲ್ಲರಿಗೂ ಬಟ್ಟೆ ತಂದಿದ್ದೀವಿ ತಾನೇ ಹೋಗೋಣ ಅಂತ ಅಂದಾಗ, ಬೇಡ ಸಿದ್ದು ಅಲ್ಲಿ ಕೇಟರಿಂಗ್ ಸರ್ವಿಸ್ ಮಾಡ್ತಾ ಇರ್ತಾರೆ, ನೀವು ಶಾಸ್ತ್ರ ಕಾರ್ಯ ಅಂತ ಅದು ಇದು ಅಂತ ಮಾಡ್ತಾ ಇರ್ತೀರಾ, ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ, ಅದಕ್ಕೆ ಅದ್ರ ಬದಲು ನಾನು ಹೋಟೆಲ್ ಹತ್ರ ಹೋಗ್ತೀನಿ, ಹಾಗೆ ದೀಪುನ ಕರ್ಕೊಂಡು ಹೋಗ್ತೀನಿ, ಒಬ್ಬಳೇ ಆಗ್ಬಿಡ್ತಾಳೆ ಅಂತ ಅನ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ಅಜ್ಜಿಗೆ ಲೆಕ್ಕ ಬರಲ್ವಲ್ಲ, ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದಾಗ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ, ಹೌದು ಅದಕ್ಕಾದರೂ ದೀಪು ಬೇಕಲ್ವ ಅಂತ ಅಂದಾಗ, ಸರಿ ಮಗಳೇ ನಿನಗೆ ಬೇಜಾರಿಲ್ಲ ತಾನೆ ಅಂತ ಅಂದಾಗ, ಖಂಡಿತ ಇಲ್ಲಪ್ಪ, ಈ ಬರ್ಡೇಗೆ ಬರುತ್ತಲ್ಲ ಆವಾಗ ಈ ಡ್ರೆಸ್ನ ನಾನು ಹಾಕೋತೀನಿ ಅಂತ ಅಂದಾಗ, ಪರವಾಗಿಲ್ಲ ಪುಟ್ಟ ಇದನ್ನು ನೀನು ಇವಾಗ ಹಾಕೋ, ಬರ್ತ್ಡೇಗೆ ಇನ್ನೂ ಗ್ರ್ಯಾಂಡಾಗಿರೋದು ಕಾಡಿಸ್ತೀನಿ ಅಂತ ಅಂದಾಗ ದೀಪುಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಹಾಗೆ ಸರಿ ನಾವೆಲ್ಲರೂ ಹೊರಡೋಣ ಅಂತ ಇವರೆಲ್ಲ ಹೊರಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನೇಲಿ ದಶರಥ, ಸುಮಿತ್ರಾ, ತಾತ, ಪಾರಿಜಾತ ಜೊತೆಗೆ ಎಲ್ಲರೂ ಕೂತಿರ್ಬೇಕಾದ್ರೆ ತಾತ ಮಾತ್ರ ಹಳೆದನ್ನೆಲ್ಲ ನೆನ್ಪು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತಿರ್ತಾರೆ. ಹಾಗೆ ಅವ್ರ ಕೋಪರ ನೋಡಿ ಜ್ಯೋತಿಕಾ ತನ್ನ ತನ್ನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಹೇಗಿದ್ರು ತಾತನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಕಬ್ಬಣ ಕಾದಾಗಲೇ ಬಡಿಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಕು ಬೇಕು ಅಂತ ಕೋಪ ಬರೆಸ್ತಾ ಇರ್ತಾಳೆ. ನನಗೆ ಗೊತ್ತಿತ್ತು ತಾತ ಅತ್ತೆ ಬರಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು, ಏಕೆ ಅಂತಂದರೆ ಆ ಶಾರದಾ ಅಂಥ ಕೆಲಸನ ಮಾಡಿದಾಳೆ, ಹೋಗ್ಬೇಡಿ ಅಂತ ಅವ್ರ ಮನಸ್ಸು ತುಂಬ ತುಂಬಿದಾಳೆ, ಅದಕ್ಕೆ ಅವ್ರು ಬರ್ತಾ ಇಲ್ಲ, ಅವಳ ಮನೆಗೆ ಬಂದಾಗಿಂದ ಎಲ್ಲರ ಮನಸ್ಸು ಇದೇ ರೀತಿ ಹಾಳಾಗಿದೆ ಅಂತ ಅಂದಾಗ ತಾತನಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ತಾತ ಮೊದಲು ನಿಮ್ಮಿಂದ ಸಿದ್ದುನ ಕಿತ್ಕೊಂಡ್ಲು, ಇವಾಗ ವಿಮಲತ್ತೆನೂ ಕಿತ್ಕೊಂಡಿದ್ದಾಳೆ ಅಂತ ಅಂದಾಗ ದಶರಥ ಬೈತಾ ಇರ್ತಾನೆ, ಏನಂತ ಮಾತಾಡ್ತಿದ್ದೀಯಾ, ನೀನೇನಾದರೂ ತಲೆಗಿಲೆ ಕಟ್ಟಿದೆ ಜೋ ಅಂತ ಅಂದಾಗ, ಡ್ಯಾಡ್ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಇದ್ಬಿಡಿ, ಅವಳು ಹಿಂಗೆ ಆಡೋದಕ್ಕೆ ಯಾರು ನನ್ನ ಮಾತು ಕೇಳಲ್ಲ, ಹಾಗೆ ನಂದೇ ನಡಿಬೇಕು ಅಂತ ಆಡಿದ್ದೆ ಆಟನ ಆಡ್ತಾ ಇದ್ದಾಳೆ ಅಂತ ಬೈತಾ ಇರ್ತಾಳೆ. ಹಾಗೆ ಅತ್ತೆ ಎಷ್ಟು ಒಳ್ಳೆಯವರು, ಅಲ್ಲಿಗೆ ಹೋದಾಗ ನೋಡಿ ಅವ್ರ ತಲೆನ ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ದಾಳೆ ಅಂತ ಅಂದಾಗ ಸುಮಿತ್ರಾ ಬೈತಾ ಇರ್ತಾಳೆ, ನೀನು ಏನನ್ನ ದಪ್ಪ ತಿಳ್ಕೊಬೇಡ, ವಿಮಲ ಏನೂ ಬದಲಾಗಿಲ್ಲ, ಖಂಡಿತ ಅವಳು ಯಾವ ರೀತಿ ಇದ್ಲು ಅದೇ ರೀತಿ ಇದ್ದಾಳೆ, ನೀನು ಏನಕ್ಕೆ ಹಿಂಗೆ ಆಡ್ತೀಯ ಅಂತ ಅಂದಾಗ ನಿಮಗೆ ಗೊತ್ತಾಗ್ತಾ ಇಲ್ಲ, ಅವಳು ಬ್ರೈನ್ ವಾಶ್ ಮಾಡೋದ್ರಿಂದಲೇ ಅತ್ತೆ ಈ ರೀತಿ ಆಗಿರೋದು, ಇಲ್ಲಿದ್ದಾಗ ಎಷ್ಟೇ ಕೋಪ ಇರಲಿ ಬೇಜಾರಿರಲಿ ತಾತನ ಮಾತಿಗೆ ಎದುರು ಹತ್ರನ ಕೊಡ್ತಾ ಇರಲಿಲ್ಲ, ಆದರೆ ಇವಾಗ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ ಎಲ್ಲದಕ್ಕೂ ಶಾರದನ ಮಧ್ಯಕ್ಕೆ ತರಬೇಡ ಜೋ ಅಂತ ದಶರಥ ಬೈತಾ ಇರ್ತಾನೆ. ಹಾಗೆ ಪಾರಿಜಾತ ಏನಕ್ಕೆ ಯಾವಾಗಲೂ ಶಾರದನ ವಹಿಸ್ಕೊಂಡು ಬರ್ತೀಯಾ, ಇಷ್ಟ ಆಗಿದ್ದು ಸಾಲ್ವಾ, ನಾವೇ ಕಣ್ಣಾರೆ ಅವಳ ಬುದ್ಧಿ ಎಂಥದ್ದು ಅಂತ ನೋಡಿದ್ದೀವಿ, ನಿನಗೇನು ಅವಳ ಮೇಲೆ ಹಾಕರೆ ಅಂತ ಅಂದಾಗ, ಸುಮ್ಮನಿರಿ ಚಿಕ್ಕಮ್ಮ ಏನು ಅಂತ ಮಾತಾಡ್ತೀರಾ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ, ವಿಮಲನಿಗೆ ತನ್ನ ಲೈಫ್ ಈ ರೀತಿ ಆಗಿದ್ದಿಲ್ಲ ಅಂತ ಬೇಜಾರಾಗಿದೆ, ಆದರೆ ಖಂಡಿತ ಶಾರದಾ ಅವಳು ಬ್ರೈನ್ ವಾಶ್ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಎಲ್ಲರೂ ವಾದ ಮಾಡ್ತಿರ್ಬೇಕಾದ್ರೆ ತಾತ ಬಾಯಿ ಮುಚ್ಚುತ್ತಿರೋ ಒಂದು ನಿಮಿಷ, ನೋಡು ದಶರಥ ನನ್ನ ಮೊಮ್ಮಗಳು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕೂಗಾಡ್ತಾ ಇರ್ತಾರೆ. ಹಾಗೆ ತಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಇಲ್ಲಿದ್ದಾಗ ನನ್ನ ಮಗಳು ಯಾವ ರೀತಿ ಇದ್ಲು, ನಯ ವಿನಯ ಎಲ್ಲದಿಂದ ಮಾತಾಡ್ತಿದ್ಲು, ಆದರೆ ಇವಾಗ ನನಗೆ ಎದುರುತ್ತರ ಕೊಡ್ತಾಳೆ, ನಾಳೆ ಏನಾದರೂ ವಿಮಲ ಬರಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಶಾರದಾ ಸಿದ್ದು ಅಂತ ಅಂದಾಗ ಇವರಿಬ್ರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ, ಹೌದು ತಾತ ನೀವು ಹೇಳ್ತಾ ಇರೋದು 100ಗೆ 200% ನಿಜ, ನಾಳೆ ಮುಂಚೆ ಡ್ಯಾಡ್ ನಮ್ಮಮ್ಮನ ದೂರ ಮಾಡ್ತಾಳೆ ಅಂತ ಅಂದಾಗ ಅದಕ್ಕೆ ಅವಕಾಶ ಖಂಡಿತ ನಾನು ಕೊಡಲ್ಲ, ಆ ಶಾರದಂಗಾಗಲಿ ಸಿದ್ದುಗಾಗಲಿ ಅವಕಾಶ ಕೊಡಲ್ಲ ಅಂತ ಹೇಳಿ ಕೋಪದಿಂದ ತಾತ ಹೊರಟೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮುರಳಿ ಸಿಕ್ಕಾಬಟ್ಟೆ ರೆಡಿ ಆಗಿಬಿಟ್ಟು ನಾನೇ ರಾಜ ಅಂತ ಸಾಂಗಿಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವೈದೇಹಿ ಅವ್ರು ಇಬ್ಬರು ರೆಡಿಯಾಗಿ ಬರ್ತಾರೆ. ಅಲ್ಲ ಕಣೆ ನೀವೇನು ಈ ರೀತಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅಂದಾಗ, ನೀವೆಲ್ಲಿಗೆ ಹೋಗ್ತಿದ್ದೀರೋ ಅಲ್ಲಿಗೆ ನಾವು ಬರ್ತಿದ್ದೀವಿ ಅಂತ ಅಂದಾಗ, ನಿನಗೆ ತಲೆಗಿಲೆ ಕೆಟ್ಟಿದ್ದೇನೆ, ಆ ಮನೇಲಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಕೋಪ ಇದೆ, ನಾನೇ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ, ಅಂಥದ್ರಲ್ಲೇ ನೀವು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂತ ಅಂದಾಗ, ಅಯ್ಯೋ ಕೋಪ ಇರೋದು ನಿಮ್ಮ ಮೇಲೆ ಜಾಸ್ತಿ ಅವರಿಗೆ, ಅಂಥದ್ರಲ್ಲೇ ನೀವೇ ಹೋಗ್ತಿದ್ದೀರಾ ಅಂತ ಅಂದಮೇಲೆ ನಾವು ಬರಬಾರ್ದು, ಅದೇನೇ ಆಗಲಿ ನಾವಿಬ್ಬರು ಜ್ಯೋತಿಕನ ಎಂಗೇಜ್ಮೆಂಟಿಗೆ ಬರ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಕಣೆ ಮೊದಲೇ ಕೋಪ ಜಾಸ್ತಿ ಆಗಿದೆ, ನೀವಿಬ್ಬರು ಬಂದರೆ ದೊಡ್ಡ ರಾಮಾಯಣ ನಡೆಯುತ್ತೆ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಜೊತೆಗೆ ಇಬ್ಬರು ಹೊರಟು ಹೋಗ್ತಾ ಇರಬೇಕಾದ್ರೆ ಗುರುಗಳು ಬರ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ, ಈ ಥರ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ, ಹೌದಾ ಅಂತ ಕೇಳ್ತಿರ್ಬೇಕಾದ್ರೆ ನಾವೇನೇ ಎಂಗೇಜ್ಮೆಂಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಇವರೇ ಬರಬೇಡಿ ಅಂತ ಹೇಳ್ತಿದ್ದಾರೆ ನೋಡಿ ಗುರುಗಳೇ ಅಂತ ಅಂದಾಗ ಗ್ರಹಗತಿಗಳನ್ನ ನೋಡ್ತಾ ಇರ್ತಾರೆ. ಹೌದಮ್ಮ ನೀನು ಇವತ್ತು ಹೋಗಬೇಡ, ಹೋದರೆ ದೊಡ್ಡ ಗಂಡನ ಥರ ಕಾದಿದೆ, ಹಾಗೆ ಜಗಳನೂ ಜಾಸ್ತಿ ಆಗುತ್ತೆ, ನೀನು ಹೋಗಬೇಡ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಗುರುಗಳೇ ನೀವು ಹೇಳ್ತಿರೋ ಮಾತು ಅಕ್ಷರ ಸಹ ನಿಜ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನನ್ನ ಮಾತೇ ಕೇಳ್ತಿಲ್ಲ, ಪರವಾಗಿಲ್ಲ ಮದುವೆಗೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ಳಪ್ಪ ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ, ನೀನು ಹೆಂಡತಿ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದೆ, ಆದರೆ ನಿನ್ನ ಮಗಳು ಅವನನ್ನು ಕರ್ಕೊಂಡು ಹೋಗು, ಅವಳಿದ್ರೆ ನಿನಗೆ ಶ್ರೀರಕ್ಷೆ ಇದ್ದಂಗೆ, ಧೈರ್ಯ ಜಾಸ್ತಿ, ನಿನ್ನ ಮಗಳು ನಿನ್ನ ಜೊತೆಗೆ ಯಾವಾಗಲೂ ಇರ್ತಾಳೆ ಅಂತ ಅನ್ಬೇಕಾದ್ರೆ ಇದೊಳ್ಳೆ ಸರಿ ಆಯ್ತಲ್ಲ, ಒಂದನ್ನು ಕೊಡ್ತಾರೆ ಇನ್ನೊಂದನ್ನು ಕಿತ್ಕೋತಾರೆ ಅಂತ ಅಂದಾಗ, ಹೋಗ್ರಿ ಮೊದಲು ಅವನನ್ನು ಕರ್ಕೊಂಡು ಹೋಗಿ ಅಂತ ಬೈತಾ ಇರ್ತಾಳೆ. ಸರಿ ಬಾರಮ್ಮ ಅಂತ ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ರೆಡಿ ಆಗ್ತಿರ್ಬೇಕಾದ್ರೆ ಎಂಗೇಜ್ಮೆಂಟಿಗೆ ಎಲ್ಲರೂ ಜ್ಯೋತಿಕನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಪಾರಿಜಾತ ಗುಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಅಂತ ದೃಷ್ಟಿ ತೆಗಿತಿರ್ಬೇಕಾದ್ರೆ ಸುಮಿತ್ರನು ಬರ್ತಾಳೆ. ಯಾವುದೇ ವಿಘ್ನ ಆಗ್ದಲೇ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನೀನು ಈ ಶುಭ ಕಾರ್ಯಕ್ಕೆ ಪೂಜೆ ಮಾಡುವಂತೆ ಬಾಮ್ಮ ಅಂತ ಅಂದ್ಬಿಟ್ಟು ಇದೇನಿದು ದೃಷ್ಟಿ ಬೊಟ್ಟೆ ಇಟ್ಕೊಂಡಿಲ್ಲ ಅಂತ ಇಟ್ಬಿಟ್ಟು ಅವಳು ಸಹ ದೃಷ್ಟಿ ತೆಗಿತಿರ್ಬೇಕಾದ್ರೆ ಅಲ್ಲೇ ನಮ್ಮ ಗೋಲ್ಡ್ಗೆ ನಾಚಿಕೆ ಶುರುವಾಗಿದೆ ಅಂತ ಪಾರಿಜಾತ ಹೇಳಿದಾಗ ಜ್ಯೋತಿಕಾ ಸಿಕ್ಕಾಪಟ್ಟೆ ನಾಚ್ಕೋತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.